ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ 2 ಬ್ಲೌಸ್ ಪೀಸನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ವರಮಹಾಲಕ್ಷ್ಮಿ ಅಲಂಕಾರವನ್ನು ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇವಾಗಂತೂ ತುಂಬಾ ಈಸಿಯಾಗಿ ಮತ್ತು ಸೀರೆಯಲ್ಲಿ ಉಡಿಸಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋರು ಈ ಒಂದು ಬ್ಲೌಸ್ ಪೀಸ್ಗಳನ್ನು ತಗೊಂಡು ದೇವಿಗೆ ಅಲಂಕಾರವನ್ನು ಮಾಡ್ಬೋದು. ಹಾಗೆ ಈ ಬ್ಲೌಸ್ ಪೀಸ್ಗಳು ಇವಾಗಂತೂ ಶಾಪಲ್ಲಿ ವೆರೈಟಿ ಕಲರ್ಫುಲ್ಲಾಗಿ ಸಿಗುತ್ತವೆ. ಅದನ್ನು ತಗೊಂಡು ನಾವು ತುಂಬ ಚೆನ್ನಾಗಿ ತುಂಬ ಬೇಗ ಆಗುವಂತೆ ಅಲಂಕಾರವನ್ನು ಮಾಡ್ಬೋದು. ನಾನಿವಾಗ ಗ್ರೀನ್ ಕಲರ್ ಮತ್ತು ರೆಡ್ ಕಲರ್ ಬ್ಲೌಸ್ ಪೀಸನ್ನು ತಗೊಂಡಿದ್ದೀನಿ. ಅದನ್ನು 2 ಕೈಯಲ್ಲಿ ಹಿಡ್ಕೊಂಡು ನೀಟಾಗಿ ನಾನು ನೆರಿಗೆಗಳನ್ನು ಮಾಡಿ ಅದಕ್ಕೆ ಕ್ಲಿಪ್ಪನ್ನು ಸೆಕ್ಯೂರ್ ಮಾಡಿ ಒಂದು ಸೈಡಲ್ಲಿ ಇಡ್ತಾ ಇದ್ದೀನಿ. ಈಗ ರೆಡ್ ಕಲರ್ ಇದು ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. 2 ಸೈಡಲ್ಲಿ ನನಗಿಲ್ಲಿ ಕ್ಯಾಮೆರಾಗೆ ಒಂದು ಸ್ವಲ್ಪ ಇದು ಮಾಡೋದಕ್ಕೆ ಕಷ್ಟ ಆಯಿತು, ಹಾಗಾಗಿ ಸೈಡಿಂದ ತೋರಿಸ್ತಾ ಇದ್ದೀನಿ. 2 ಸೈಡಿಂದ ನಾವು ಈ ಥರ ಪ್ಲೀಟ್ಸನ್ನು ಫೋಲ್ಡ್ ಮಾಡಿ, ಸಾರಿ ಪ್ಲೀಟ್ಸನ್ನು ಯಾವ ಥರ ಮಾಡ್ತೀವಿ ಅದೇ ಥರ ಇದನ್ನು ಕೂಡ ನಾವು ಮಾಡಿಕೊಂಡು ನೀಟಾಗಿ ಕ್ಲಿಪ್ಗಳನ್ನು ನಾವಿಲ್ಲಿ ಸೆಕ್ಯೂರ್ ಮಾಡಬೇಕು. ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಸಾರಿ ಡ್ರ್ಯಾಪ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಹಾಗೆ ಈಗ ರೆಡಿ ಆಯಿತು ನಾನು ಸಾರಿ ಪ್ಲೀಟ್ ಮಾಡಿ. ಹಾಗೆ ಒಂದು ಪೆನ್ಸಿಲನ್ನು ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಪ್ಲೀಟ್ಸನ್ನು ಹಾಕ್ಬೋದು. ಈಗ ಬ್ಲೌಸ್ ಪೀಸ್ ತುಂಬಾ ಸಣ್ಣದಾಗಿ ಪ್ಲೀಟ್ಸ್ ಬಂದಿರುತ್ತೆ. ಇದನ್ನು ನಾವು ದೊಡ್ಡ ಕೋಲು ಅಥವಾ ಸ್ಕೇಲ್ ಹಾಕ್ಕೊಂಡ್ರೆ ನಮಗೆ ತುಂಬ ಅಗಲ ಬರುತ್ತೆ ಮತ್ತು ಅದು ಹೊರಗಡೆ ಸೈಡ್ ಕಾಣುತ್ತೆ. ಸೊ ಹಾಗಾಗಿ ಒಂದು ಪೆನ್ಸಿಲನ್ನು ನಾವು ಕಳಶಕ್ಕೆ ರಬ್ಬರ್ ಬ್ಯಾಂಡ್ ಸಹಾಯದಿಂದ ಅದನ್ನು ಅಟ್ಯಾಚ್ ಮಾಡಿ ರಬ್ಬರ್ ಬ್ಯಾಂಡಿಂದ ಅದನ್ನು ಹಾಕ್ಕೊಳ್ಬೋದು. ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸಿದ್ದೀನಿ. ಅದಾದಮೇಲೆ ನಾವು ಒಂದು ಸಣ್ಣ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಅಕ್ಕಿಯನ್ನು ತಗೊಂಡು ಅದಕ್ಕೆ ನಾನು ಅದರ ಮೇಲ್ಗಡೆ ಎಷ್ಟು ಬೇಕೋ ಅಷ್ಟು ಮೇಲ್ಗಡೆ ಸೈಜ್ ಎಷ್ಟು ಬೇಕೋ ರೆಡ್ ಕಲರ್ ಇದ್ದು ಪ್ಲೇಟ್ ಅದನ್ನು ನಾನು ಒಳಗಡೆ ಹಾಕ್ಕೊಂಡಿದ್ದೀನಿ. ಉಳಿದ ಭಾಗವನ್ನು ಹೊರಗಡೆ ನೆರಿಗೆಗಳನ್ನು ಬಿಟ್ಟಿದ್ದೀನಿ. ಅದಾದಮೇಲೆ ಅದರ ಮೇಲ್ಗಡೆ ಕಳಶವನ್ನು ಇಟ್ಟಿದ್ದೀನಿ. ಕಳಶದ ಮೇಲ್ಗಡೆ ನಾನು ಸೆರಗು ಬರೋ ಥರ ಅಂದರೆ ಇನ್ನೊಂದು ರೀತಿ ಡಿಸೈನ್ ಬರೋ ಥರ ನಾನು ಹಾಕ್ತಾಯಿದ್ದೀನಿ. ಈ ರೀತಿ ನಮಗೆ ಇದು ಕೂಡ ಅಷ್ಟೇ ಕೆಳಗಡೆ ರೆಡ್ ಕಲರ್ ಬ್ಲೌಸ್ ಪೀಸ್ ಕಾಣೋ ಥರ ಇದನ್ನು ಸ್ವಲ್ಪ ಆದಷ್ಟು ನಾವು ಮೇಲ್ಗಡೆ ಎಳ್ಕೊಂಡು ಅದಾದಮೇಲೆ ನಾವು ಇಲ್ಲಿ ಪಿನ್ನನ್ನು ಹಾಕಿ ಮತ್ತೆ ನಾವು ನಿಧಾನಕ್ಕೆ ಹಿಂದ್ಗಡೆ ನಾನಿಲ್ಲಿ ಕಪ್ಪು ಬಟ್ಟೆ ದಾರವನ್ನು ಕಟ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಸೊಂಟದ ಪಟ್ಟಿಯನ್ನು ಕೂಡ ಕಟ್ಕೊಳ್ಬೋದು. ಕಟ್ಕೊಂಡಾದಮೇಲೆ ನಾವು ನೀಟಾಗಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡಿ ಅದಾದಮೇಲೆ ಸೊಂಟ ಪಟ್ಟಿಯನ್ನು ಕೂಡ ಕಟ್ಕೊಳ್ಬೋದು. ಮೊದಲಿಗೆ ನಾನು ನೀಟಾಗಿ ಸೆಕ್ಯೂರ್ ಆಗಲಿ ಅಂಥೇಳಿ ಹಿಂದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಂದಕ್ಕೆ ತಗೊಂಡು ಮುಂದ್ಗಡೆ ರೆಡ್ ಕಲರ್ ಬ್ಲೌಸ್ ಪೀಸ್ ಕಾಣೋ ಥರ ಹಿಂದಕ್ಕೆ ಎಳ್ಕೊಂಡು ಈ ಒಂದು ಕಪ್ಪು ದಾರವನ್ನು ಕಟ್ತಾ ಇದ್ದೀನಿ. ಇದರ ಮೇಲ್ಗಡೆ ನಾವು ಸೊಂಟದ ಪಟ್ಟಿಯನ್ನು ಹಾಕೋಬೋದು. ಅದಕ್ಕೂ ಮುಂಚೆ ನೀಟಾಗಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಇವಾಗ ಸಾರಿ ಡ್ರ್ಯಾಪಿಂಗ್ ಮಾಡಿ ಆಯಿತು. ತುಂಬಾ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ನೀವು ಮಾಡ್ಬೋದು. ಹಾಗೆ ಮಿಡ್ಲಲ್ಲಿ ಯಾವುದೇ ಥರ ಪ್ಲೀಟ್ಸ್ ಕಾಣದೇ ಇರೋ ಥರ ಅಂದರೆ ಪಾತ್ರೆ ಕಾಣದೇ ಇರೋ ಥರ ನಾವು ಅದನ್ನು ಕ್ಲೋಸ್ ಮಾಡಿ ಪಿನ್ನಿಂದ ಸೆಕ್ಯೂರ್ ಮಾಡಿದರೆ ಆಯಿತು. ತುಂಬಾ ಈಸಿಯಾಗಿ ನಾವು ಒಂದು 5 ಮಿನಿಟಲ್ಲಿ ನಾವು ಈ ರೀತಿ ಸಾರಿ ಡ್ರ್ಯಾಪಿಂಗನ್ನು ಮಾಡ್ಬೋದು. ನೋಡ್ತಾ ಇರ್ಬೋದು ಇವಾಗ ರೆಡ್ ಕಲರ್ ಮತ್ತು ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿ ಕಾಂಬಿನೇಷನ್ ಆಗಿದೆ. ಹಾಗೆ ಇವಾಗ ದೇವಿಗೆ ಅಲಂಕಾರ ಅಂದರೆ ಯಾವುದೇ ಥರ ಸೊಂಟದ ಪಟ್ಟಿ ಇರ್ಬೋದು ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸರಗಳು ದೇವಿಗೆ ಮಾಡಿಸಿರುವಂಥ ಸರಗಳು ಇರ್ಬೋದು ಅದನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ದೇವಿ ಮುಖವಾಡವನ್ನು ಹಾಕ್ಕೊಂಡ್ರೆ ಇಲ್ಲಿಗೆ ಕಂಪ್ಲೀಟ್ ಆಯಿತು ದೇವಿ ಅಲಂಕಾರ. ಹಾಗೆ ಯಾವುದೇ ಹಾರ ಇರ್ಬೋದು ಅದನ್ನು ಕೂಡ ಹಾಕ್ಕೊಳ್ಬೋದು. ಮತ್ತು ಕಳಶಕ್ಕೆ ಅಕ್ಕಿ ಅಥವಾ ನೀರು ಅದರ ಒಳಗಡೆ ಏನೇನು ನಿಮ್ಮ ಸಂಪ್ರದಾಯದ ಪ್ರಕಾರ ಹಾಕಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಹಾಕಿದರೆ ಆಯಿತು. ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಈ ರೀತಿ ನೀವು ಹಬ್ಬಕ್ಕೆ ಲಕ್ಷ್ಮಿಯನ್ನು ಅಲಂಕಾರ ಮಾಡಿ ಪೂಜೆನ ಮಾಡ್ಬೋದು. ಸೊ ಈ ಒಂದು ಅಲಂಕಾರ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.